ಹಲೋ ಗೆಳೆಯರೆ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ, ಸೊ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲೇ ಶೋರೂಮ್ ಹತ್ರ ಹೋಗ್ಬಿಟ್ಟು ಕೊಟೇಶನ್ ಎಲ್ಲ ಹಾಕ್ಸ್ಕೊಂಡು R15Mಗೆ ಬಂದಿದ್ದೋ. ಸೊ ಇವತ್ತು ಹೋಗ್ಬಿಟ್ಟು ಗಾಡಿನ ತೊಗೊಂಡು ಬರೋದು, ಹಂಗಂದರೆ ಡೆಲಿವರಿ ಇದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಹೆಬ್ಬಾಳ್ ಶೋರೂಮಲ್ಲೇ ಇರೋದು. ಅಲ್ಲಿಗೆ ಹೋಗ್ಬಿಟ್ಟು ಆಲ್ರೆಡಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನಾವೇ ಇವಾಗ ಹೋಗಬೇಕು. ಸೊ 5 ಗಂಟೆ ಆಗಿದೆ ಟೈಮ್. ಸ್ಟ್ರೈಟ್ ಹೋಗ್ಬೋದಾ? ಹೆಬ್ಬಾಳ್ ಶೋರೂಮ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಪ್ರೈಸಸ್ಸು R15 ಬಗ್ಗೆ ಎಲ್ಲ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಮತ್ತು ಪ್ರೈಸಸ್ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ಬನ್ನಿ ಶೋರೂಮ್ ಹತ್ರನೇ ಹೋಗ್ಬಿಟ್ಟು ಸಿಗೋಣ. ಸೊ ನಮ್ಮ ಕೀರ್ತಿ ಬ್ರೋ ಅವ್ರು ಫುಲ್ಲು ಖುಷಿಯಾಗಿದ್ದಾರೆ ಇವತ್ತು ಗಾಡಿ ಡೆಲಿವರಿ ಇದರಿಂದ. ಸೊ ನಾವು ಹೋಗೋಣ ಇವಾಗ. ಬನ್ನಿ ಗೆಳೆಯರ, ಹೋಗಿ ಶೋರೂಮ್ ಹತ್ರನೇ ಸಿಗೋಣ. ಸೊ ಗೆಳೆಯರ, ಇವಾಗ ಜಸ್ಟು ಯಮಹಾ ಶೋರೂಮು. ಅಪ್ಪ ಇವಾಗ ಆಯ್ಕೊಂತಿದೆ ಸರಿಯಾಗಿ. ಅಪ್ಪ ಹಾಂ, ಏನು ಗುರದು ಈಗ ಸರಿಯಾಗಿ ಆಯ್ಕೊಂತಿದ್ದೆ ಮಾತ್ರ. ಇಲ್ಲಿ ಶಾರ್ಟ್ಸ್ಗೆ ರೆಡಿ ಆಗ್ತಿದೆ. ಸೊ ನೋಡ್ತಿದ್ದೀರಾ, ಫೆಸ್ಸಿನೋ ಇದೆ ಇಲ್ಲಿ. ಏನು ಹೇಳಿ, R15M ರೆಡಿ ಇದೆ ಇವಾಗ. ಫೆಸ್ಸಿನೋ ಬಗ್ಗೆ, ಹೈಬ್ರಿಡ್ ಬಗ್ಗೆ, 125cc ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಾತ್ರ. ಏನೋ ಒಂದು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾರು ಗೊತ್ತಿಲ್ಲ, ಅವಣ್ಣ ಬಿಟ್ಟರೆ ಪರವಾಗಿಲ್ಲ. ಫಸ್ಟ್ ಟೈಮ್ ಯು ಕ್ಯಾನ್ ಡೂ ಇಟ್. ಐ ಕ್ಯಾನ್ ಡೂ ಇಟ್ ಬ್ರೋ. ಸೊ ನೋಡ್ತಾ ಇದ್ದೀರಾ, ಇದು V3, ಇದು V4, ಆಮೇಲೆ FZX, ಆಮೇಲೆ ಇದೆಲ್ಲ ನೋಡ್ತಿದ್ದೀರಾ ಎಲ್ಲ ಆಕ್ಸಸರೀಸು. ಆಮೇಲೆ ಇದೆಲ್ಲ ರೈಡಿಂಗ್ ಜಾಕೆಟ್ಸ್, ಟೀ ಶರ್ಟ್ಸು. MRP ಬಂದ್ಬಿಟ್ಟು ನೋಡಿ 1200 ಬರೀ ಟೀ ಶರ್ಟ್ಗೆ. ಸ್ಪಾನ್ಸರ್ ಮಾಡುವಾಗ ಆಯ್ತು ಅಂತಿದ್ದೀನಲ್ಲ. 5,000 ಅಂತ ಗುರು ಇದು ಜಾಕೆಟು. ಸೊ ಯಮಹಾದೆಲ್ಲ ಅಷ್ಟೇ ಬರೋದು. ಲುಕ್ ನೋಡಿ, ಲುಕ್ಕಿಗೆ ಬಿದ್ದೋಗ್ಬೇಕು ಹುಡುಗಿರು. ಯಮಹಾದವರು ಜಪಾನ್ ಗಾಡಿಗಳೆಲ್ಲ ಹಂಗೆ ಲುಕ್ ಕೊಡ್ತಾರೆ. ಹೆಲ್ಮೆಟ್ಸ್ ಎಲ್ಲ ಇಕ್ಕಿದ್ದಾರೆ. ಯಮಹಾದು ಅಫಿಷಿಯಲ್ ಹೆಲ್ಮೆಟ್ಸ್ ಮತ್ತು ಗಾಡಿ ಇಲ್ಲಿದೆ, ರೆಡಿ ಟು ಡೆಲಿವರಿ. ಯಮಹಾ ದೊಡ್ಡ ಬೋರ್ಡ್ ಆಗೋರೆ. ಸೊ ಇಷ್ಟು ಶೋರೂಮ್ ಬಗ್ಗೆ ನೋಡ್ತಿದ್ದೀರಾ. ಇದು ಹೆಬ್ಬಾಳ್ ಶೋರೂಮು. ಸೊ ಗೆಳೆಯರ, ಇದು ಬಂದು ಫುಲ್ಲು ಗಾಡಿಗಳು ಸ್ಟಾಕ್ ಇರ್ತಾರೆ ಇಲ್ಲಿ. ಸೊ ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಗಾಡಿಗಳು, ಹೊಸ ಗಾಡಿಗಳು ಬಂದರೆ ಇಲ್ಲಿ ಬಂದು ಪಾಲಿಶ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಮ್ಗೆ ಕೊಡ್ತಾರೆ. ಮತ್ತು ಕೆಳಗಡೆ ಸರ್ವಿಸ್ ಸೆಂಟ್ರು ಹಣ ಕೂಡ ಬಂದರು ಇಲ್ಲಿ. ಸೊ ಇದೇನಿದೆ ಇಲ್ಲಿ ಸರ್ವಿಸ್ ಸೆಂಟ್ರು. ಟೈಮಿಂಗ್ಸ್ ಬಂದ್ಬಿಟ್ಟು 9:30 7 ಗಂಟೆ ಗಂಟ. ಸಂಡೇ ಹಾಲಿಡೇ ಇರುತ್ತೆ. ನಾಗ್ಲೇರಿಗಿಲ್ಲ, ನಮ್ಮ ಫ್ರೆಂಡ್ಸ್ ಮಾತ್ರ ಇವರು ನೋಡಿ. ನಮ್ಮ ತೋರಿಸು, ನಮ್ಮ ಮಗ ತೋರಿಸು, ಇವನಿಗೆ ಮಾತ್ರ ರಿವೀಲು. ಈಗ ನಮ್ಮ ಅಮ್ಮನೇ ನೋಡಿಲ್ಲ. ಕಲಾಶ್ನಿಕ ಮಾಡ್ರ ಮಚ್ಚ ವಿಡಿಯೋ ಎಲ್ಲ ಬರ್ರಿ, ಇದೆ ನಿಂತ್ಕೊಳ್ರಿ. ಅಂಟೆ ಕೊಡೋ, ಕೇಕ್ ಕಟ್ ಮಾಡೋ ಹೋಗ್ಬಿಡಿ ಅಲ್ಲಿ.
ಎಲ್ಲ ವೀಡಿಯೋ ಇಟ್ಕೊಂಡಿದ್ದಾರೆ ಸ್ವಲ್ಪ ಇವ್ ನೋಡಿ ಕಳ್ಳ ಹಸಿ ಕೊಡತ್ತಾರಲ್ಲ ಬಿಡು ಸೊ ಫೈನಲಿ ಗಾಡಿ ಆಚೆ ಬಂದಿದೆ. ಸೊ ನೋಡ್ತಿದ್ದೀರಾ ಹೊರಗಡೆ ಹೋಗುತ್ತೆ. ಫುಲ್ ರೇಸಿಂಗ್ ಮೋಡು. ಸೊ ಗೆಳೆಯರೆ ಇವಾಗ ದೇವಸ್ಥಾನ ತಗೊಂಡಿದ್ವಿ, ಗಾಡಿ ಐತೆ. ಸರ್ ಸೊ ಗೆಳೆಯರೆ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು R15. ಸೊ ಬನ್ನಿ ಓಡಿಸೋಣ. ಸೊ ಫಸ್ಟ್ ಟೈಮು ಜೈ ಶ್ರೀರಾಮ್. ಸೊ ಸೈಕಾಗಿದೆ ಗಾಡಿ ಮಾತ್ರ, ಸ್ಮೂತು ಮಕ್ಕನ್ನು. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಸೊ ಅದರಿಂದ ಅಲಗ್ ಬಿಲಗಲ್ಲಿ ಓಡಿಸ್ತಾ ಇದ್ದೀನಿ. ಆದರೆ ಓಡ್ಸೋಕೆ ಬರುತ್ತೆ ಗಾಡಿಗಳ್ನ, ಆದರೆ ಇದು ಹ್ಯಾಂಡ್ಲು ನೋಡಿ ಹೆಂಗಿತ್ತಂದರೆ, ಸೊ ಅದಕ್ಕೆ ಸ್ವಲ್ಪ ಭಯ ಅಷ್ಟೇ. ಸೊ ಫಸ್ಟ್ ಟೈಮ್ ಗಾಡಿ ತೊಗೊಂಡಿರೋದು ನಮ್ಮ ಬ್ರೋ, ಅದಕ್ಕೆ ನಿಧಾನಕ್ಕೆ ಓಡಿಸೋಣ, ಸುಮ್ಮನೆ ಯಾಕೆ ಹೊಸ ಗಾಡಿಗೆ ಟ್ರಬಲ್ ಕೊಡೋದು ಅಲ್ವಾ. ಸೊ ಫಸ್ಟ್ ಟೈಮ್ ಓಡಿಸಿದ್ದು ದೇವರಾಣೆ, ನಂಗೆ R15 ಮುಟ್ಟೇ ಇರಲಿಲ್ಲ ಇಷ್ಟು ದಿನ. ಇದುವರೆಗೆ R15 ಮುಟ್ಟೇ ಇರಲಿಲ್ಲ ಅಣ್ಣ. ಸೊ ನೋಡಿದ್ರಲ್ಲ, ಇದೇ ಇವತ್ತಿನ ವ್ಲಾಗ್ ಇದ್ದು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ, ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.